ಅಮೂಲ್ಯ, ಫೋನ್ ರಿಂಗ್ ಆಗೋದು ಕೇಳಿಸ್ತಾ ಇಲ್ವಮ್ಮ? ಯಾರಾದರೂ ಫೋನ್ ತೆಗಿಬಾರ್ದಾ? ಹಲೋ ಹಲೋ, ಆರ್ತಿ ಕ್ಯಾಟ್ರಿಂಗ್ ಸರ್ವಿಸಾ? ಅಯ್ಯೋ ಖಂಡಿತ ಹೌದು, ಇದು ಆರ್ತಿ ಕೇಟ್ರಿಂಗ್ ಸರ್ವಿಸಸ್ಸೇ. ಅತ್ಯಂತ ಶುದ್ಧ ಹಾಗೂ ಸ್ವಾದ ತುಂಬಿರೋ ಅಡುಗೆ ತಯಾರು ಮಾಡೋ ಕೇಟ್ರಿಂಗ್ ಸರ್ವಿಸ್ ನಮ್ಮದು. ನಿಮಗೆ ಯಾವ ಅಡುಗೆ ಬೇಕು, ಯಾವಾಗ ಬೇಕು, ಎಲ್ಲಿ ಬೇಕು, ಎಷ್ಟು ಬೇಕು, ಒಂದೇ ಒಂದು ಫೋನ್ ಕಾಲ್, ಅಡುಗೆ ರೆಡಿ. ಸ್ಟಾರ್ಗಳಿಂದ ಹಿಡಿದು MP ಚೇರಲ್ಲಿ ಕೂತ್ಕೊಳ್ಳೋರ್ವರೆಗೂ ಎಲ್ರಿಗೂ ಕೇಟ್ರಿಂಗ್ ಮಾಡಿದ್ದೀವಿ. ಕ್ರಿಕೆಟ್ ಆಡೋರಿಂದ ಹಿಡಿದು ರನ್ನಿಂಗ್ ರೇಸ್ ಓಡೋರ್ವರೆಗೂ ಎಲ್ಲರೂ ನಮ್ಮ ಅಡುಗೆ ರುಚಿ ನೋಡಿದ್ದಾರೆ. ಈಗ ಹೇಳಿ ನಿಮ್ಮ ಮೆನು ಏನು ಅಂತ. ತುಂಬ ಸಂತೋಷ. ನಮ್ಮ ತಂದೆ ಹನುಮಂತು ಅವ್ರು ನಿಮ್ಮ ನಂಬರ್ ಕೊಟ್ಟರು. ನಮ್ಮ ತಂದೆ ಹನುಮಂತು ನಿಮ್ಮ ತಂದೆ ಮಂಜುನಾಥ್ ಅವರು ಸ್ನೇಹಿತರು. ನಿಮ್ಮ ತಂದೆ ಹನುಮಂತ ಅವರಾದರೆ ನಮ್ಮ ತಂದೆ ಮಂಜುನಾಥ್ ಅವರು, ಹಾಗಾಗಿ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಆಯಿತು. ನಿಮ್ಮ ಹೆಸರೇನಂದ್ರಿ? ಪಾರ್ವತಿ ಅಂತ. ಪಾರು ಅಂತಾರೆ. ಪಾರ್ವತಿ, ನಾನು ನೆನಪಿಲ್ವಾ? ಅಮೂಲ್ಯ, ಅದೇ ಚಿಕ್ಕ ವಯಸ್ಸಲ್ಲಿ ಸಿಕ್ಕಿದಾಗೆಲ್ಲ ಒಟ್ಟಿಗೆ ಕುಂಟೆ ಬಿಲ್ಲೆ ಆಡ್ತಿದ್ವಲ್ಲ. ಅಮೂಲ್ಯ, ಹೇಗಿದ್ಯಾ? ಎಷ್ಟು ದಿನ ಆಯ್ತಲ್ವಾ ಮಾತಾಡಿ? ಹೌದು, ನಾನು ಆರಾಮ್. ನೀನು ಹೇಗಿದ್ಯಾ ಹೇಳು? ಎಲ್ಲಿದ್ಯಾ? ಏನು ಮಾಡ್ತಿದ್ಯಾ? ಏನು ಸಮಾಚಾರ? ನಮ್ಮಪ್ಪ ಕೆಲಸ ಮಾಡೋ ಮನೆಯಲ್ಲೇ ಅಡುಗೆ ಕೆಲಸ ಮಾಡ್ತಾ ಇದ್ದೀನಿ. ಅದು ನಿಮ್ಮ ಕ್ಯಾಟ್ರಿಂಗ್ ಸರ್ವಿಸಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಸಹಾಯ ಏನು? ಸರ್ವಿಸೇ ಕೊಡ್ತೀವಿ, ಹೇಳಮ್ಮ. ಅರಸನಕೋಟೆ ಅಖಿಲಾಂಡೇಶ್ವರಿ ಅವ್ರು ಗೊತ್ತಾ? ಅವ್ರು ಗೊತ್ತಿಲ್ಲದೆ ಏನು? ಏನಾಯ್ತು ಹೇಳು? ನಾನು ಅವ್ರ ಮನೇಲೇ ಕೆಲಸ ಮಾಡ್ತಿರೋದು. ಇವತ್ತು ಅವ್ರು ಹುಟ್ಟಿದಬ್ಬ, ಅದಕ್ಕೆ ಮನೆಯವರೆಲ್ಲ ಸೇರಿ ಅವ್ರಿಗೆ ಸರ್ಪ್ರೈಸ್ ಪಾರ್ಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ರು. ದೊಡ್ಡ ಯಜಮಾನರು ಅಡುಗೆ ಜವಾಬ್ದಾರಿ ನನಗೆ ವಹಿಸಿದ್ರು. ನೆನ್ನೆ ರಾತ್ರಿನೇ ಎಲ್ಲ ತಯಾರು ಮಾಡ್ಕೊಂಡಿದ್ವಿ. ಆದರೆ ಬೆಳಿಗ್ಗೆ ಬಂದು ನೋಡ್ತೀನಿ, ಎಲ್ಲ ಮಸಾಲೆಗಳಲ್ಲೂ ಹಲ್ಲಿ ಬಿದ್ದುಬಿಟ್ಟಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಹಾಗಾಗಿ ಅಪ್ಪ ನಿಮ್ಮ ನಂಬರ್ ಕೊಟ್ಟರು. ಅಷ್ಟೇ ತಾನೇ? ಏನು ಅಡುಗೆ ಬೇಕು ಹೇಳು, ಎಲ್ಲ ತಯಾರು ಮಾಡ್ತೀವಿ. ಸರಿ, ನಾನು ಏನೇನು ಅಡುಗೆ ಬೇಕು ಅಂತ ಹೇಳ್ತೀನಿ. ಆಗಲಿ. ಎಷ್ಟು? ಒಂದು 30 ಜನಕ್ಕೆ ಬೇಕಾ ಕೇಟ್ರಿಂಗು? ಅಯ್ಯೋ, 350 ಜನಕ್ಕೆ ಮಾಡಬೇಕು. ಏನು 350 ಜನಕ್ಕ?